ಹಾಯ್, ಈಸಿಯಾಗಿ ನೀವು ಅಕ್ಕಿ ರೊಟ್ಟಿ ಮಾಡ್ಕೋಬೇಕಾ? ನಾನು ಮಾಡಿರೋ ಥರ ನೀವು ಮಾಡಿದ್ರೆ ಅಕ್ಕಿ ರೊಟ್ಟಿ ಮಾಡದೇ ಇರೋರು ಸಹ ಬರದೇ ಇರೋರು ಸಹ ಈ ಥರ ಮಾಡ್ಕೊಳ್ತೀರಾ. ನಾನು ಮಾಡೋ ಥರ ನೀವು ಮಾಡಿ ಈಸಿಯಾಗಿ ನಿಮ್ಮ ಮನೇಲಿ ನೀವು ಅಕ್ಕಿ ರೊಟ್ಟಿ ಇಲ್ಲ ಅಕ್ಕಿ ಚಪಾತಿ ಮಾಡ್ಕೋಬೋದು. ಒಂದು ಬಾಣಲಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಜಿಗಿಟ್ ಬರುತ್ತೆ ಮತ್ತು ನೀಟಾಗಿ ಬರುತ್ತೆ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಅಕ್ಕಿ ರೊಟ್ಟಿ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಳಿ. ಚೆನ್ನಾಗಿ ಅದು ನಾದ್ಕೊಂಡಾದಮೇಲೆ ಉಂಡೆಗಳು ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ, ನೆನ್ಕೊಳ್ಳಿ. ಅದಾದಮೇಲೆ ಸ್ವಲ್ಪನೇ ಉಂಡೆ ತೊಗೊಂಡು ಅದನ್ನು ನೀವು ಒಂದೊಂದು ರೊಟ್ಟಿಗೂ ಸಹ ಚಪಾತಿ ಮಾಡಬೇಕಾದ್ರೆ ನಾದ್ಕೊಂಡು ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಅಕ್ಕಿ ರೊಟ್ಟಿ ಯಾವ ಶೇಪಲ್ಲಾದರೂ ಚೆನ್ನಾಗಿ ಬರ್ತಾ ಇರುತ್ತೆ, ನೀಟಾಗಿ ಬರುತ್ತೆ, ರುಚಿಯಾಗೂ ಇರುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ. ಈಸಿಯಾಗಿ ಬರದೇ ಇರೋರು ಸಹ ನೀವು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿ ಬರುತ್ತೆ. ಇದಕ್ಕೆ ಚಟ್ನಿ, ಕುರ್ಮಾ, ಗ್ರೇವಿ ಯಾವುದೇ ಚಿಕನ್ ಗ್ರೇವಿ ಯಾವುದೇ ಇದ್ರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿಗೆ. ನಾನು ಮಾಡಿರೋ ಥರ ನೀವು ಮಾಡಿದ್ರೆ ತುಂಬ ಟೇಸ್ಟಿಯಾಗೂ ಸಹ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶಾರುಖ್ ಕುಕ್ಸ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.